ಚನ್ನಗಿರಿ ಲಾಕಪ್ ಡೆತ್ ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಆದಿಲ್ ಪತ್ನಿ ಹೀನಾ ಬಾನು ಹೇಳ್ತಾ ಇದ್ದಾರೆ, ನನ್ನ ಗಂಡನನ್ನ ಕೊಂದಿದ್ದು ಪೊಲೀಸರು ಅಂತ ಹೇಳಿ. ಚನ್ನಗಿರಿ ಲಾಕಪ್ ಡೆತ್ ಲಡಾಯಿ ಪ್ರಕರಣ, ನನ್ನ ಗಂಡನನ್ನ ಕೊಂದಿದ್ದು ಪೊಲೀಸರೇ, ಯಾವುದೇ ಆರೋಗ್ಯದ ಸಮಸ್ಯೆ ನನ್ನ ಗಂಡನಿಗೆ ಇರಲಿಲ್ಲ ಹಿಂಗಂತೇಳಿ ಆದಿಲ್ ಪತ್ನಿ ಹೀನಾ ಬಾನು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನ ಗಂಡನಿಗೆ ಏನೂ ರೋಗ ಇರಲಿಲ್ಲ, ಮೂಗಲ್ಲಿ ರಕ್ತ ಬರೋ ತರ ಹಲ್ಲೆ ಮಾಡಿದ್ದಾರೆ ನನ್ನ ಗಂಡನ ಮೇಲೆ ಹಿಂಗಂತೇಳಿ ಹೇಳಿದ್ದು ಮೃತಪಟ್ಟ ಆದಿಲ್ ಪತ್ನಿ ಹೀನಾ ಬಾನು. क्या हुआ था कल, क्या हुआ था? क्या हुआ सर, कल क्या हुआ था? कल क्या हुआ? खाने खाले बैठे थे, कौन पुलिस वाले ऐसे कपड़े में पकड़े गई, खाली चाकू आदिल निकले ना, वो माला मारना, वो मईच करके बोलने से, खाली चाकू है ना, पुलिस वाले मेरे को मालूम नहीं, खाली चाकू रात डाल को पाँव फिरा को, मेरे मर्द को है ना, नाक में मुँह में से खून आ को मार को, क्या करी, अब मैं क्या हूँ जीना भैया भाई, आपको क्या हुआ था कल, क्या हुआ था? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಶ್ರೀಪಾದ್ ಪಾಟೀಲ್ ಹಾಗೂ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶ್ರೀಪಾದ್ ಬಳಿ ಹೋಗೋಣ. ಶ್ರೀಪಾದ್, ನೋಡಿ, ನೀವು ಅವರ ಚಿಕ್ಕಪ್ಪನನ್ನು ಮಾತಾಡ್ತಾ ಇದ್ರಿ, ಅಜ್ಜಿಯನ್ನು ಕೂಡ ಮಾತಾಡ್ಸಿದ್ರಿ, ಮತ್ತೊಂದು ಕಡೆ ತಂದೆಯ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ರಿ. ಆದರೆ ತಂದೆ ಬೆಳಗ್ಗೆ ಕೊಟ್ಟಂಥ ಹೇಳಿಕೆಗೂ ಈಗ ಕೊಟ್ಟಿರುವಂಥ ಹೇಳಿಕೆಗೂ ಸಾಕಷ್ಟು ಸಾಮ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ, ಯಾಕೆ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅಂತ? ನಾಗೇಂದ್ರ ಬಾಬು ಇವರಷ್ಟೇ ಅಲ್ಲ, ಕೇವಲ 2-3 ನಿಮಿಷದ ಹಿಂದೆ ಅಷ್ಟೇ ಶಾಸಕರನ್ನ ನಾನು ಮಾತಾಡಿಸ್ತಾ ಇದ್ದೆ. ಅವರು ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದಂಥ ವಿಚಾರವೂ ಕೂಡ ಇದೆ. ಕುಟುಂಬಸ್ಥರು BP ಇದೆ ಅಂತ ಹೇಳಿದ್ರು ಆ ಹುಡುಗನಿಗೆ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಯಿತು. ನಾನು ಮತ್ತೆ ಕೇಳಿದೆ, ಕುಟುಂಬಸ್ಥರಿಗೆ ಮಾತನ್ನು ಹೇಳಿದ್ರಾ ಅಂತ ಹೇಳಿ. ಹೌದು, ಕುಟುಂಬಸ್ಥರು ಈ ವಿಚಾರವನ್ನು ತಿಳಿಸಿದ್ರು ನಮಗೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವ ವಿಚಾರಕ್ಕೆ ಈತ ಹೋಗಿದ್ದ ಅಂತ ಕೇಳಿದಾಗ, ಮಟ್ಕಾದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಈತನನ್ನು ಕರೆಸಿದ್ರು ಅನ್ನುವಂಥ ಮಾತನ್ನು ಶಾಸಕರಿಗೂ ಪೊಲೀಸ್ ಅವರು ತಿಳಿಸಿದಾರಂತೆ. ಇದಾದ ನಂತರ ಕುಟುಂಬಸ್ಥರನ್ನ ವಿಚಾರ ಮಾಡಿದಾಗ ಕುಟುಂಬಸ್ಥರು ಶಾಸಕರ ಮುಂದೆ ಹೇಳಿದ್ದು, ನಮ್ಮ ಹುಡುಗ ಬಡಗಿತನ ಮಾಡ್ತಾ ಇದ್ದ ಅಂತ ಹೇಳಿ. ಅಂದರೆ ಕಟ್ಟಿಗೆ ಕೆಲಸವನ್ನು ಈತ ಮಾಡ್ತಾ ಇದ್ದ, ಚೇರು ಫರ್ನಿಚರ್ಸ್ ಕೆಲಸ ಇರುತ್ತೆ, ಆ ಥರ ಕೆಲಸವನ್ನು ಮಾಡ್ತಾ ಇದ್ದ. ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೇಳಿಕೆಗಳು ಕೂಡ ಒಂದು ರೀತಿ ಮೇಲ್ನೋಟಕ್ಕೆ ಗಮನಿಸಿದರೆ ಗೊಂದಲದಿಂದ ಕೂಡಿವೆ. ಶಾಸಕರು ಹೇಳ್ತಾ ಇರೋದು, ಪಂಚನಾಮೆ ಅಂದರೆ ಮರಣೋತ್ತರ ಪರೀಕ್ಷೆ ಬಂದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ, ತಪ್ಪು ಮಾಡಿದವರ ಬಗ್ಗೆ ಯಾವುದೇ ರೀತಿಯ ಅನುಕಂಪ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕಡೆ ಮತ್ತೊಂದು ಕಡೆ ಖಲೀಮುಲ್ಲಾ ಅವರು BP ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈಗ ಸಂಪೂರ್ಣ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲದಲ್ಲಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ, ನನ್ನ ಮಗನಿಗೆ BP ಇರಲಿಲ್ಲ ಅಂತ ಹೇಳ್ತಾರೆ. ಮೆಹಬೂಬಾ ಅವ್ರನ್ನ ಮಾತಾಡಿಸಿದೆ, ಅಂದರೆ ಈ ಆದಿಲ್ನ ಚಿಕ್ಕಪ್ಪ ಅವ್ರು ಹೇಳ್ತಾ ಇರೋದು, ಯಾವುದೇ ಪೀಡ್ಸು ಮೂರ್ಛೆ ರೋಗ ಅಂತ ಇರಲಿಲ್ಲ, 30 ವರ್ಷದಿಂದ ನನ್ನ ಮಗನನ್ನು ನಾನು ನೋಡ್ತಾ ಇದ್ದೀನಿ, ಆತ ಯಾವುದೇ ರೀತಿಯ ಕಾಯಿಲೆ ಇರಲಿಲ್ಲ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಇದರ ಜೊತೆಗೆ ಅವರ ಅಜ್ಜಿಯೂ ಕೂಡ ಹೇಳ್ತಾ ಇರುವಂಥದ್ದು, 2 ಗಂಟೆಯಲ್ಲಿ ಏನಾಯ್ತು ಸರ್, ಇದು ಅನ್ಯಾಯದ ಸಾವು, ಪೊಲೀಸರು ಇದರ ಸಂಪೂರ್ಣ ಹೊಣೆಯನ್ನು ಹೊರಬೇಕು ಅಂತ ಹೇಳ್ತಿದ್ದಾರೆ. ಇದೇ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಚನ್ನಗಿರಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ವಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಶಾಸಕರು ಹೇಳ್ತಾ ಇರೋದು, ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ, ಹದಗೆಟ್ಟಿಲ್ಲ, ಇಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಟ್ಕಾದಂಧೆ ನಮ್ಮ ತಾಲೂಕಲ್ಲಿ ಇಲ್ಲ ಅಂತ. ಮಟ್ಕಾದಂಧೆ ಇವರ ತಾಲೂಕಲ್ಲಿ ಇಲ್ಲ ಅಂತಂದರೆ ಮಟ್ಕಾದಂಧೆ ವಿಚಾರಣೆಗೆ ಪೊಲೀಸರೇ ಕರೆದ್ರು ಹಾಗಿದ್ರೆ?
ಈ ಪ್ರಶ್ನೆಯಲ್ಲಿ ಸಹಜವಾಗಿ ಸೃಷ್ಟಿ ಆಗ್ತಾ ಇದೆ. ಗೊಂದಲ ಆಗಿದೆ. ಯಾವ ರೀತಿ ಮೀಡಿಯಾನ ಅಡ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಇಲ್ಲಿನ ನಾಯಕರಿಗಿರ್ಬೋದು ಅಥವಾ ಪೊಲೀಸರಿಗಿರ್ಬೋದು, ಕುಟುಂಬಸ್ಥರು ಹೇಳ್ತಾ ಇರುವಂಥ ವಿಚಾರಗಳಲ್ಲಿಯೂ ಕೂಡ ಗೊಂದಲ ಆಗ್ತಾ ಇದೆ. ಒಟ್ಟಿನಲ್ಲಿ ಪಂಚನಾಮೆ ಅಂದರೆ ಮರಣೋತ್ತರ ಪರೀಕ್ಷೆ ಬಂದ ನಂತರ, ಪರೀಕ್ಷಾ ವರದಿ ಬಂದ ನಂತರ ಅಸಲಿಗೆ ಏನಾಯಿತು ಅನ್ನೋಂತಹ ವಿಚಾರ ಗೊತ್ತಾಗುತ್ತೆ. ಯಾವ ಕಾರಣಕ್ಕಾಗಿ ಪೊಲೀಸರು ಆದಿಲ್ನನ್ನು ಕರೆಸಿದ್ರು ಅನ್ನೋದು ಗೊತ್ತಾಗುತ್ತೆ. ಒಂದು ರೀತಿ ಗೊಂದಲದ ಗೂಡಾಗಿದೆ. ಒಬ್ಬೊಬ್ಬರ ಹೇಳಿಕೆಗಳು ಒಂದೊಂದು ರೀತಿ, ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರ ಚಿಕ್ಕಪ್ಪ ಒಂದು ರೀತಿ ಹೇಳ್ತಾರೆ, ಅವ್ರ ತಂದೆ ಒಂದು ರೀತಿ ಹೇಳ್ತಾರೆ, ಶಾಸಕರು ಒಂದು ರೀತಿ ಹೇಳ್ತಾರೆ. ಹಾಗಿದ್ರೆ ಆಗಿದ್ದಾದರೂ ಏನು ಅನ್ನೋಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಮರಣೋತ್ತರ ಪರೀಕ್ಷಾ ವರದಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಾಗೇಂದ್ರ ಬಾಬು. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಶ್ರೀಪಾದ್. ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನ